ಅಪಪ್ರಚಾರ ಮಾಡೋಕೆ ಬಂದು ತಾನೇ ತಗಲಾಕಿಕೊಂಡ ಆಸಾಮಿಗಳು. ಬೆಳಗಾವಿಯಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳ ಬಂಧನ ಹಾಗೂ ಬಂದೂಕು ಜಪ್ತಿ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಈ ಇಬ್ಬರು ವ್ಯಕ್ತಿಗಳು ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆ ಎದುರು ಅನುಮಾನಾಸ್ಪದವಾಗಿ ಅಡ್ಡಾಡುತ್ತಿದ್ರು ಕಣ್ರಿ. ಇಬ್ರು ಕಾರಿನ ಬಳಿ ನಿಂತು ಅನುಮಾನ ಬರುವಂತೆ ನಡೆದುಕೊಳ್ತಾ ಇದ್ರು. ಇದನ್ನ ಗಮನಿಸಿದ ಸಾರ್ವಜನಿಕರು ಪೊಲೀಸರಿಗೆ ದೂರನ್ನ ನೀಡಿದ್ರು. ತಕ್ಷಣಕ್ಕೆ ಅಲ್ಲಿ ಹೋಗಿ ನೋಡಿದಾಗ ಜನರು ಹೇಳಿದ ಮಾಹಿತಿ ನಿಜವಾಗಿತ್ತು. ಇಬ್ಬರನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಪೊಲೀಸರಿಗೆ ಶಾಕ್ ಆದಿತ್ತು ಕಣ್ರಿ. ಯಾಕಂದ್ರೆ ಇಬ್ಬರ ಬಳಿ ಕಂಟ್ರಿ ಮೇಡ್ ಗನ್ನು ಮತ್ತು ಸಜೀವ 4 ಗುಂಡುಗಳು ಪತ್ತೆಯಾಗಿವೆ. ಮೊದಲು ಆರೋಪಿಗಳನ್ನ ನೋಡಿದಾಗ ಇವರು ಶಾರ್ಪ್ ಶೂಟರ್ ಇರಬಹುದು ಅಥವಾ ಸುಪಾರಿ ತಗೊಂಡು ಯಾರಿಗೋ ಟಾರ್ಗೆಟ್ ಮಾಡೋಕೆ ಬಂದಿರಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ ವಿಚಾರಣೆ ಮಾಡಿದಾಗಲೇ ಇವರ ಅಸಲಿ ಮ್ಯಾಟರ್ ಆಚೆ ಬಂದಿತ್ತು. ಕೊಲ್ಲಾಪುರ ಕಡೆಯಿಂದ ಧಾರವಾಡ ಹೋಗೋ ನಮ್ಮ ನ್ಯಾಷನಲ್ ಹೈವೇ ಏನಿದೆ, ಆ ಹೈವೇ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಕಿಯಾ ಕೆಎಲ್ಇ ಛತ್ರಿ ಹತ್ತಿರ ನಿಂತಿದೆ. ಅದರಲ್ಲಿ ಇಬ್ಬರು ಇದ್ದಾರೆ ಮತ್ತು ಅವರು ಇಲ್ಲಿಗಲ್ ಆ್ಯಕ್ಟಿವಿಟಿನಲ್ಲಿ ಪಾತ್ರ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಅಧಿಕಾರಿಗಳದ್ದು ತಂಡ ಅಲ್ಲಿ ತಕ್ಷಣ ರೇಡ್ ಮಾಡಿದ್ದಾರೆ. ಅಂದಹಾಗೆ ಹೀಗೆ ಬಂಧಿತ ಆರೋಪಿಗಳು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಮಿರಜ್ ತಾಲೂಕಿನ ಲಿಂಗ್ನೂರ್ ಗ್ರಾಮದ ರವೀಂದ್ರ ನಾಯಕ್, ಶಾಹಿದ್ ಪಟೇಲ್ ಇಬ್ಬರಿಗೂ ಸರಿಯಾಗಿ ಗನ್ ಕೂಡ ಹಿಡಿಯೋದಕ್ಕೆ ಬರಲ್ಲ. ಇಂಥವರು ಗನ್ ಹಿಡ್ಕೊಂಡು ಬಂದಿದ್ದ ಉದ್ದೇಶ ಅಪಪ್ರಚಾರ ಮಾಡಬೇಕು ಅಂತ ಅನ್ನೋದು ಗೊತ್ತಾಗಿದೆ. ಕಿಯಾ ಗಾಡಿನಲ್ಲಿ ಇಬ್ಬರು ಆರೋಪಿ ರವೀಂದ್ರ ಕುಂತಿನಾಥ್ ನಾಯಕ್ ಮಿರಜ್ ತಾಲೂಕಾದವನು ಮಹಾರಾಷ್ಟ್ರ, ಮತ್ತು ಇನ್ನೊಬ್ಬ ಶಾಹಿದ್ ಪಟೇಲ್ ಇವನು ಕೂಡ ಮಿರಜ್ ತಾಲೂಕು ಮಹಾರಾಷ್ಟ್ರ. ಈ ಇಬ್ಬರು ವ್ಯಕ್ತಿ ಹತ್ತಿರ ನಮಗೆ 2 ಅನ್ಲೈಸೆನ್ಸ್ ಕಂಟ್ರಿ ಮೇಡ್ ಪಿಸ್ತೂಲ್ ಮತ್ತು 4 ಲೈವ್ ಗುಂಡು ನಮಗೆ ಸಿಕ್ಕಿದೆ. ಅದರ ಜೊತೆಗೆ ಅವ್ರದ್ದು ಮೊಬೈಲ್ ಎಲ್ಲ ಐಟಮ್ಗಳು. ಹೌದು, ಮಹಾರಾಷ್ಟ್ರದ ಪಂಡ್ರಾಪುರದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಯುತ್ತಿದೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಅಭ್ಯರ್ಥಿಯಾಗಿ ರಾಜೇಶ್ ಬಿಂಗೆ ಎನ್ನೋರು ಜಿಪಂ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಿದ್ದಾರೆ. ಆದರೆ ತಮ್ಮ ಪ್ರತಿಸ್ಪರ್ಧಿಯ ಹೆಸರಿಗೆ ಚ್ಯುತಿ ತರುವ ಉದ್ದೇಶಕ್ಕೆ ಈ ಇಬ್ಬರು ಚೇಲಾಗಳನ್ನ ಕಳಿಸಿಕೊಟ್ಟಿದ್ದ. ಅವರ ಮನೆಯಲ್ಲಿ ಗನ್ ಇಟ್ಟು ಬಂದ್ರೆ ಅಪಪ್ರಚಾರ ಮಾಡಬಹುದೆಂಬ ಉದ್ದೇಶ ಹೊಂದಿದ್ದ. ಅದಕ್ಕಾಗಿ ಕೆಎಲ್ಇ ಆಸ್ಪತ್ರೆ ಎದುರು ನಿಂತು ಪ್ಲಾನ್ ಮಾಡುತ್ತಿದ್ದ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿಗಳ ಕುತಂತ್ರ ವಿಫಲ ಆಗಿದೆ. ಇನ್ನು ಗನ್ಗೆ ಯಾವುದೇ ಲೈಸೆನ್ಸ್ ಇಲ್ಲದ ಕಾರಣ ಮತ್ತು ಅಪಪ್ರಚಾರ ಆಕ್ಟ್ ಅಡಿ ಇಬ್ಬರು ವಶಕ್ಕೆ ಪಡೆದು ಮಾಳಮಾರುತಿ ಠಾಣೆಯ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಈ ವೆಪನ್ ಕಂಟ್ರಿ ಮೇಡ್ ಇರೋದ್ರಿಂದ ಇದಕ್ಕೆ ಲೈಸೆನ್ಸ್ ಇಲ್ಲ. ಸೊ ಇದು ಆರ್ಮ್ಸ್ ಆ್ಯಕ್ಟ್ನಲ್ಲಿ ಒಂದು ಆಫೆನ್ಸ್ ಆಗುತ್ತೆ. ಎಲ್ಲ ಸಾಮಾನು ಜಪ್ತುಪಡಿಸಲಾಗಿದೆ. ಈ ಇಬ್ಬರ ಮೇಲೆ ಒಂದು ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ಕೇಸ್ ದಾಖಲು ಮಾಡಲಾಗಿದೆ. ಏನೋ ಮಾಡೋಕ್ಕೆ ಹೋಗಿ ಇನ್ನೇನು ಆಯ್ತು ಅಂತಾರಲ್ಲ, ಅದು ಇದೇ ಅನ್ಸುತ್ತೆ ಕಣ್ರಿ. ನಿಯತ್ತಾಗಿ ಚುನಾವಣೆ ಎದುರಿಸೋದು ಬಿಟ್ಟು ಇಂಥ ಹಲ್ಕಾ ಕೆಲಸ ಮಾಡೋಕೆ ಹೋಗಿ ಇಬ್ಬರು ಕಾರ್ಯಕರ್ತರು ಆರೋಪಿಗಳಾಗಿದ್ದಾರೆ. ಠಾಕ್ರೆ ಪಕ್ಷದ ಹೆಸರಿಗೂ ಚ್ಯುತಿ ತರುವಂತ ಕೆಲಸವನ್ನ ಅಭ್ಯರ್ಥಿ ಮಾಡಿದ್ದಾನೆ. ಸಾರ್ವಜನಿಕರು ಇದೆಲ್ಲ ಇವನಿಗೆ ಬೇಕಿತ್ತಾ ಅನ್ನೋ ಪ್ರಶ್ನೆ ಕೇಳುವಂತಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.